ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವೆಡೆ ಗಾಳಿ ಸಹಿತ ಭಾರಿ ಮಳೆ ಸುರಿದಿದೆ. ಸಿದ್ದಾಪುರ ತಾಲೂಕಿನಲ್ಲಿ ಗಾಳಿ ಮಳೆಯಿಂದಾಗಿ ದೊಡ್ಡ ಗಾತ್ರದ ಮರಗಳು ಬಿದ್ದು ಅಡಿಕೆ ತೋಟಕ್ಕೆ ಹಾನಿ ಸಂಭವಿಸಿದೆ. ಸಿದ್ದಾಪುರ ತಾಲೂಕಿನ ಹಂಗಾರಘಟ್ಟದ ಮಂಜುನಾಥ್ ಮಹಾಬಲೇಶ್ವರ್ ಹೆಗಡೆ ಅವರಿಗೆ ಸೇರಿದ ಅಡಿಕೆ ತೋಟದಲ್ಲಿ ಮರ ಬಿದ್ದು ಅಡಿಕೆ ಮರಗಳು ಹಾಗೂ ಬಾಳೆ ಗಿಡಗಳು ನಾಶವಾಗಿದ್ದು ರೈತರಿಗೆ ಭಾರಿ ನಷ್ಟ ಉಂಟಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಾಳಿ ಸಹಿತ ಭಾರಿ ಮಳೆ ಅಬ್ಬರಿಸಿದೆ. ಸಿದ್ದಾಪುರ ತಾಲೂಕಿನಲ್ಲಿ ಸುರಿದ ಗಾಳಿ ಮಳೆಯಿಂದಾಗಿ ದೊಡ್ಡ ಮರಗಳು ಅಡಿಕೆ ತೋಟದ ಮೇಲೆ ಬಿದ್ದು ಭಾರಿ ಹಾನಿ ಉಂಟಾಗಿದೆ. ಮಂಜುನಾಥ್ ಹೆಗಡೆ ಅವರಿಗೆ ಸೇರಿದ ತೋಟದಲ್ಲಿ ಅಡಿಕೆ ಹಾಗೂ ಬಾಳೆ ಬೆಳೆಗಳು ಸಂಪೂರ್ಣ ನಾಶವಾಗಿವೆ. ಸಾವಿರಾರು ರೂಪಾಯಿ ನಷ್ಟ ಸಂಭವಿಸಿದೆ. ಇನ್ನು ಕುಮಟಾ, ಹೊನ್ನಾವರ, ಸಿದ್ದಾಪುರ ಭಾಗಗಳಲ್ಲಿ ಮಳೆ ಮುಂದುವರೆದಿದ್ದು ಜಿಲ್ಲಾದ್ಯಂತ ಮೋಡ ಕವಿದ ವಾತಾವರಣ ಮುಂದುವರೆದಿದೆ. ನಮಸ್ಕಾರ. ಒಂದು ದುರಂತ, ತೋಟ ಹಾನಿ, ಪ್ರಕೃತಿ ವಿಕೋಪಕ್ಕೆ ತೋಟ ಹಾನಿ. ಮಂಜುನಾಥ್ ಮಹಾಬಲೇಶ್ವರ ಹೆಗಡೆ ಹಂಗಾರಖಂಡ ಸರ್ವೆ ನಂಬರ್ 14/1 ಇದರಲ್ಲಿ ಬರುವ ಅಡಿಕೆ ತೋಟಕ್ಕೆ ಪಕ್ಕದಲ್ಲಿರುವ ಬೇರೆಯವರ ಮರ ಇದು. ಅವರ ಮರ ದೊಡ್ಡ ಕಾಡು ಮರ ಬಿದ್ದು ಅಡಿಕೆ ತೋಟ ಸುಮಾರು ಒಂದು 60-70 ಅಡಿಕೆ ಗಿಡ ಹಾನಿಯಾಗಿದೆ. ಅಡಿಕೆ ಫಲ ಬರುವ ಅಡಿಕೆ ಮರ ಹಾನಿಯಾಗಿದೆ. ನೋಡಿ, ಫಲ ಬರುವ ಅಡಿಕೆ ಮರ ಪೂರ್ತಿ ತುಂಡಾಗಿ ಮುರಿದು ಬಿದ್ದಿದೆ. ಒಳ್ಳೆ ಶೃಂಗಾರ ಇತ್ತು. ಸುಮಾರು 5-10 ಗುಂಟೆ ಆಗುವಷ್ಟು ಜಾಗದಲ್ಲಿತ್ತು. ಪೂರ್ತಿ ಹಾನಿಯಾಗಿ ಈ ವರ್ಷ ಬೆಳೆಯೂ ಕಡಿಮೆ ಇತ್ತು. ಇದು ಮತ್ತೆ ಬೇರೆ ಮತ್ತೊಂದು ರೂಪದಲ್ಲಿ ಹಾನಿಯನ್ನು ಕೊಟ್ಟಿದೆ.